ಮನೋವಿಹಾರಿಣಿ. ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ. ಸಹಯೋಗ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಮಾಲಿಕೆ ಮನೋವಿಹಾರಿಣಿ. ನಮಸ್ಕಾರ ಶ್ರೋತೃಗಳೇ, ನಿಮಗೆಲ್ಲರಿಗೂ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆ ಈ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನದಲ್ಲಿ ಯೋಗದ ಪಾತ್ರದ ಬಗ್ಗೆ ಚರ್ಚೆ ಮಾಡಿದ್ವಿ. ಅದನ್ನೇ ಮುಂದುವರಿಸ್ತಾ ಮಾನಸಿಕ ಮತ್ತು ಮೆದುಳಿನ ಇತರ ಸಮಸ್ಯೆಗಳ ಚಿಕಿತ್ಸೆಯಲ್ಲಿ ಆಯುರ್ವೇದದ ಪಾತ್ರವಿದೆಯೇ ಅನ್ನೋದರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಹಲವು ರೀತಿಯ ಮೆದುಳು ರೋಗಗಳು ಮಾನವನನ್ನು ಬಾಧಿಸುತ್ತವೆ. ಇವುಗಳಲ್ಲಿ ಇತ್ತೀಚೆಗೆ ವೃದ್ಧಾಪ್ಯದಲ್ಲಿ ಕಾಡುವಂತಹ ಮೆದುಳಿನ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ. ಉದಾಹರಣೆಗೆ ಆಲ್ಝೈಮರ್ ಕಾಯಿಲೆ, ಪಾರ್ಕಿನ್ಸನ್ ಕಾಯಿಲೆ ಇತ್ಯಾದಿ. ಈ ಕಾಯಿಲೆಗಳಲ್ಲಿ ಮರೆವು, ಏಕಾಗ್ರತೆ ಮತ್ತು ಗ್ರಹಿಕೆಯಲ್ಲಿ ತೊಂದರೆ ಇತ್ಯಾದಿ ಸಾಮಾನ್ಯ ಅಂಶಗಳು ಕಂಡುಬರುತ್ತವೆ. ಹಾಗಾಗಿ ಇಂತಹ ಲಕ್ಷಣಗಳನ್ನು ಸರಿಪಡಿಸುವಂತಹ ಔಷಧಿಗಳು ಅವಶ್ಯಕ. ಆದರೆ ಇದೇ ರೀತಿ ಎಷ್ಟೋ ಮೆದುಳು ಕಾಯಿಲೆಗಳಿಗೆ ಶಾಶ್ವತವಾದ ಪರಿಹಾರವಿಲ್ಲ, ಸಮರ್ಪಕವಾದ ಚಿಕಿತ್ಸೆ ಇಲ್ಲ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯಕ್ಕೆ ವಿಜ್ಞಾನಿಗಳು ಇತ್ತೀಚೆಗೆ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಗಿಡಮೂಲಿಕೆಗಳ ಉಪಯೋಗಕ್ಕೆ ಮುಂದಾಗಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತದ ಪಾರಂಪರಿಕ ಔಷಧ ಶಾಸ್ತ್ರದ ಪ್ರಕಾರ ನಿಸರ್ಗದಲ್ಲಿ ದೊರಕುವ ಹಲವು ಗಿಡಮೂಲಿಕೆಗಳಲ್ಲಿ ಚಿಕಿತ್ಸಕ ಗುಣಗಳಿವೆ. ಇವುಗಳನ್ನು ಉಪಯೋಗಿಸಿ ಭಾರತದ ಹಳ್ಳಿ ಪಟ್ಟಣಗಳಲ್ಲಿ ವಿವಿಧ ಕಾಯಿಲೆಗಳಿಗೆ ಜನ ಚಿಕಿತ್ಸೆ ತಗೋತಾ ಇದ್ದಾರೆ. ಆಧುನಿಕ ಔಷಧದೊಂದಿಗೆ ಇಂತಹ ಗಿಡಮೂಲಿಕೆಗಳಲ್ಲಿರುವಂತಹ ನೈಸರ್ಗಿಕ ವಸ್ತುಗಳನ್ನು ಸೇರಿಸಿದ್ರೆ ಅವುಗಳ ಚಿಕಿತ್ಸಕ ಗುಣ ಹೆಚ್ಚಿಸಬಹುದು ಅನ್ನೋದನ್ನ ವಿಜ್ಞಾನಿಗಳಿಗೆ ಹೇಳ್ತಾ ಇದ್ದಾರೆ. ಭಾರತದ ಪಾರಂಪರಿಕ ವೈದ್ಯಕೀಯ ಪದ್ಧತಿ ಆಯುರ್ವೇದದಲ್ಲಿ ಮಿದುಳಿನ ಚಿಕಿತ್ಸೆಯನ್ನು ಮಾಡಬಲ್ಲಂತಹ ಗಿಡಮೂಲಿಕೆಗಳ ಬಗ್ಗೆ ಮಾಹಿತಿ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನದಲ್ಲಿ ಆಯುರ್ವೇದದ ಪಾತ್ರ, ಅದರಲ್ಲಿ ಹೇಳುವಂತಹ ವಿವಿಧ ಗಿಡಮೂಲಿಕೆಗಳ ಬಗ್ಗೆ, ಅವುಗಳ ಪಾತ್ರದ ಬಗ್ಗೆ ತಜ್ಞರ ಹತ್ರ ಮಾಹಿತಿ ಪಡ್ಕೊಳ್ಳೋಣ. ಆಯುರ್ವೇದ ಕ್ಷೇತ್ರದಲ್ಲಿ ಸುಮಾರು 15 ವರ್ಷಗಳಿಂದ ವೈದ್ಯಕೀಯ ಸೇವೆ ಮತ್ತು ಸಂಶೋಧನೆ ಮಾಡ್ತಾ ಇರುವಂತಹ ನಿಮ್ಹಾನ್ಸ್ನ ಇಂಟಿಗ್ರೇಟಿವ್ ಮೆಡಿಸಿನ್ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಉಮೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್ ಉಮೇಶ್ ಅವರೇ. ನಮಸ್ಕಾರ ಸರ್. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಉಮೇಶ್ ಅವರೇ, ನಿಮಗೆ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ಆಯುರ್ವೇದ ಅಂತಂದ್ರೇನು ದಯವಿಟ್ಟು ತಿಳಿಸಿ. ಸರ್, ಆಯುರ್ವೇದ ಅನ್ನುವಂಥದ್ದು ಒಂದು ಪುರಾತನ ಭಾರತೀಯ ಚಿಕಿತ್ಸಾ ಪದ್ಧತಿ. ಇದಕ್ಕೆ ಒಂದು 5,000 ವರ್ಷಗಳ ತನ್ನ ಇತಿಹಾಸ ಇದೆ. ಸೊ ಈ ಆಯುರ್ವೇದ ಅನ್ನೋ ಒಂದು ಪದದಲ್ಲಿ 2 ಪದ ಬರ್ತದೆ. ಸೊ ಆಯು ಮತ್ತು ವೇದ. ಆಯು ಅಂದ್ರೆ ಜೀವನ, ವೇದ ಅಂತ ಹೇಳಿದ್ರೆ ಜ್ಞಾನ. ಸೊ ಯಾವ ಒಂದು ಶಾಸ್ತ್ರವು ಜೀವನದ ಬಗ್ಗೆ ಜ್ಞಾನವನ್ನು ಅರ್ಥ ಮಾಡಿಸುತ್ತದೆಯೋ ಅದನ್ನ ಆಯುರ್ವೇದ ಅಂತೇಳಿ ಕರೀತಾರೆ ಸರ್. ಮತ್ತು ಈ ಆಯುರ್ವೇದ ಅನ್ನುವಂಥದ್ದು ಆರೋಗ್ಯದ ಸಮಗ್ರ ದೃಷ್ಟಿಕೋನವನ್ನು ಹೊತ್ತಿ ಹೇಳುತ್ತದೆ. ಹಾಗೂ ದೇಹ, ಮನಸ್ಸು, ಇಂದ್ರಿಯ, ಆತ್ಮ ಇವುಗಳನ್ನು ಏಕತೆಗೆ ತರಲು ಪ್ರಯತ್ನಿಸ್ತಾರೆ. ಅಂದ್ರೆ ಈ ಆಯುರ್ವೇದದ ಪ್ರಕಾರ ಈ ಮಾನಸಿಕ ಆರೋಗ್ಯ ಅಂತಂದ್ರೇನು ಸರ್? ನಾವು ಆರೋಗ್ಯ ಅಂತ ಆಯುರ್ವೇದದಲ್ಲಿ ನಾವು ನೋಡಿದಾಗ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾ ಪ್ರಸನ್ನ ಆತ್ಮ ಮನಃ ಇಂದ್ರಿಯ ಇತ್ಯಭಿಧೀಯತೆ ಅಂತ ಹೇಳ್ತಾನೆ. ದೋಷಗಳ ಸಮಾವಸ್ಥೆ ಹಾಗೂ ಪ್ರಸನ್ನತೆ, ಈ ಪ್ಲೆಸೆಂಟ್ನೆಸ್ ಅಂತ ಏನ್ ಹೇಳ್ತೀವಲ್ಲ, ಸೊ ನಮ್ಮ ಮನಸ್ಸಿನಲ್ಲಿ, ನಮ್ಮ ಇಂದ್ರಿಯಗಳಲ್ಲಿ ಹಾಗೂ ನಮ್ಮ ಆತ್ಮದ ಅಥವಾ ನಮ್ಮ ಕಾನ್ಶಿಯಸ್ನೆಸ್ ಅಂತ ಏನ್ ನಾವು ಹೇಳ್ತೇವೆ, ಅದರ ಒಂದು ಪ್ರಸನ್ನತೆಯ ಅವಸ್ಥೆಯನ್ನು ನಾವು ಮಾನಸಿಕ ಆರೋಗ್ಯವನ್ನಾಗಿ ನಾವು ಪರಿಗಣಿಸಬಹುದು ಆಯುರ್ವೇದದಿಂದ. ಆಯುರ್ವೇದದ ಪ್ರಕಾರ ಈ 3 ದೋಷಗಳು ಅನ್ನೋದು ಯಾವುವು ಮತ್ತು ಅವು ಮಾನಸಿಕ ಆರೋಗ್ಯಕ್ಕೆ ಹೇಗೆ ಸಂಬಂಧಿಸಿದೆ ದಯವಿಟ್ಟು ತಿಳಿಸಿ. ಸರ್, ತ್ರಿದೋಷಗಳಂತ ಹೇಳಿದ್ರೆ 3 ಇರ್ತವೆ. ಅವು ಯಾವುವು ಅಂತ ಹೇಳಿದ್ರೆ ವಾತ, ಪಿತ್ತ ಮತ್ತು ಕಫ. ಇವು ದೇಹದ ಕ್ರಿಯೆಗಳನ್ನು ನಿಯಂತ್ರಿಸುವ ಜೀವಶಕ್ತಿಗಳು ಮತ್ತು ಇವು ಮನಸ್ಸಿನ ಚಟುವಟಿಕೆ ಮತ್ತು ಮನಸ್ಸಿನ ಭಾವನೆಗಳು, ಕಾಮ, ಕ್ರೋಧ ಇತ್ಯಾದಿಗಳು, ನಾವು ಅರಿಷಡ್ ವರ್ಗ ಅಂತ ಏನ್ ಕರಿತೀವಲ್ಲ, ಇವುಗಳನ್ನ ನಿಯಂತ್ರಿಸುವ ಒಂದು ಶಕ್ತಿಯನ್ನು ಇವು ಹೊಂದಿರ್ತವೆ. ಸೊ ನಮ್ಮಲ್ಲಿ ಧೃತಿ ಅಂತ ಹೇಳ್ತೇವೆ. ಧೃತಿ ಅನ್ನುವಂಥದ್ದು ಮನಸ್ಸನ್ನು ನಿಯಂತ್ರಿಸುವ ಒಂದು ಶಕ್ತಿ. ಇವೆಲ್ಲವೂ ತ್ರಿದೋಷಗಳ ಜೊತೆಗೆ ಮನಸ್ಸನ್ನು ನಿಯಂತ್ರಿಸಿರ್ತವೆ. ಅದರಲ್ಲಿ ಮುಖ್ಯವಾಗಿ ವಾತ
ವಾತದೋಷವು ಮನಸ್ಸನ್ನು ನಿಯಂತ್ರಿಸುತ್ತೆ. ಅದಕ್ಕೆ ಅದನ್ನ ನಿಯತೇನ ಪ್ರಣೀತೇನ ಚ ಮನಃ ಅಂತ ಹೇಳ್ತಾರೆ. ಸೊ ಮನಸ್ಸನ್ನು ನಿಯಂತ್ರಿಸುವಲ್ಲಿ ವಾತವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಆದ್ದರಿಂದಾಗಿ ದೋಷಗಳ ಸಮತೋಲನತೆ ಈ ಮಾನಸಿಕ ಆರೋಗ್ಯಕ್ಕೆ ಬಹಳ ಮುಖ್ಯ. ಆಮೇಲೆ ಆಯುರ್ವೇದದ ಪ್ರಕಾರ ಈ ಮಾನಸಿಕ ಸಮಸ್ಯೆಗಳು, ಮಾನಸಿಕ ಕಾಯಿಲೆ ಅಥವಾ ಅಸ್ವಸ್ಥತೆಗಳನ್ನ ಅದು ಹೇಗೆ ವ್ಯಾಖ್ಯಾನಿಸುತ್ತೆ? ಸರ್, ನಾನು ಮುಂಚೆ ಹೇಳಿದಾಗೆ ಸರ್, ದೋಷಗಳ ಸಮಾನತೆ ಆರೋಗ್ಯ. ಯಾವಾಗ ದೋಷಗಳ ಅಸಾಮಾನ್ಯತೆ ಆಗುತ್ತೋ ಹಾಗೂ ಮನಸ್ಸಿನ ಗುಣಗಳುಂಟು. ಆ ಮನಸ್ಸಿನ ಗುಣಗಳು ಯಾವುವು ಅಂದ್ರೆ ಸತ್ವ, ರಜಸ್ ಮತ್ತು ತಮಸ್ಸು. ಇದರಲ್ಲಿ ರಜಸ್ ಮತ್ತು ತಮಸ್ಸಿನಲ್ಲಿ ಯಾವಾಗ ಅಸಮಾನತೆ ಉಂಟಾಗುತ್ತದೆಯೋ ಆವಾಗ ಮನಸ್ಸಿನ ಚಟುವಟಿಕೆಯಲ್ಲಿ ವೈಪರೀತ್ಯ ಉಂಟು ಮಾಡಿ ಮಾನಸಿಕ ಅಸ್ವಸ್ಥೆಯನ್ನು ಉಂಟು ಮಾಡುತ್ತದೆ ಸರ್. ಅಂದ್ರೆ ಆಯುರ್ವೇದ ಪ್ರಕಾರ ಯಾವ್ಯಾವ ರೀತಿ ಮಾನಸಿಕ ಸಮಸ್ಯೆಗಳಿದೆ ಅಂತ ವರ್ಗೀಕರಿಸ್ತಾರೆ? ಸರ್, ಮುಖ್ಯವಾಗಿ ನಾವು 2 ವಿಭಾಗವಾಗಿ ವರ್ಗೀಕರಣ ಮಾಡಬಹುದು. ಮೊದಲನೆಯದು ಮಾನಸಿಕ ರೋಗಗಳು ಕೇವಲ ಮನಸ್ಸಿಗೆ ಮಾತ್ರ ಸಂಬಂಧಿಸತ್ತದ್ದು. ಅವು ದೇಹಗಳ ಮೇಲೆ ಅಷ್ಟು ಇಂಪ್ಯಾಕ್ಟ್ ಮಾಡೋದಿಲ್ಲ. ಅವು ಯಾವುವು ಅಂತ ಹೇಳಿದ್ರೆ ಈ ತರ ನಾವು ಮುಂಚೆ ಹೇಳಿದಾಗೆ ಕಾಮ, ಕ್ರೋಧ, ಲೋಭ, ಮೋಹ, ಈರ್ಷ್ಯ, ಮಾನ, ಭಯ, ಹರ್ಷ, ವಿಷಾದ, ಅಸೂಯ ಇವುಗಳನ್ನು ಆಯುರ್ವೇದವು ಮಾನಸಿಕ ವಿಕಾರ ಎಂದು ಪರಿಗಣಿಸುತ್ತದೆ. ಮತ್ತು ಇವು ಮನಸ್ಸಿನ ಕಾರ್ಯವನ್ನು ಅಸಮಾನತೆಯಲ್ಲಿ ತಂದು ಒಡ್ಡಿ ಮಾನಸಿಕ ವಿಕಾರವಾಗಿ ಅವುಗಳನ್ನು ಪ್ರೆಸೆಂಟ್ ಮಾಡುತ್ತೆ. ಮತ್ತಿನ್ನೊಂದು ಅಂತ ಹೇಳಿದ್ರೆ ದೇಹ ಮತ್ತು ಮನಸ್ಸು ಎರಡನ್ನು ಇನ್ವಾಲ್ವ್ ಆಗುವಂಥದ್ದು. ಅವುಗಳು ಯಾವುವು ಅಂತ ಹೇಳಿದ್ರೆ ಉನ್ಮಾದ, ಸೈಕೋಸಿಸ್ ಇರ್ಬೋದು, ಅಪಸ್ಮಾರ, ನಾವು ಸೀಸರ್ ಡಿಸಾರ್ಡರ್ಸ್ ಅಥವಾ ಮೂರ್ಛೆ ರೋಗ ಅಂತ ಹೇಳ್ತೀವಿ, ಮತ್ತು ಅತತ್ವಾಭಿನಿವೇಶ, ನಾವು ಡಿಲ್ಯೂಷನ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ, ಮತ್ತು ಚಿತ್ತೋದ್ವೇಗ, ಆಂಗ್ಸೈಟಿ ಅಂತ ಹೇಳ್ತೀವಿ, ಹಾಗೂ ವಿಷಾದ, ಡಿಪ್ರೆಷನ್ ಅಂತ ಏನ್ ಹೇಳ್ತೀವಿ. ಈ ರೀತಿಯಾಗಿ 2 ವಿಧವಾಗಿ ಮಾನಸಿಕ ಕಾಯಿಲೆಗಳನ್ನು ಆಯುರ್ವೇದದಲ್ಲಿ ವಿಂಗಡಣೆ ಮಾಡಿದ್ದಾರೆ. ಬಹಳ ಉಪಯುಕ್ತ ಮಾಹಿತಿ. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ನಂತರ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನದಲ್ಲಿ ಆಯುರ್ವೇದದ ಪಾತ್ರದ ಬಗ್ಗೆ ಹೆಚ್ಚಿನ ಚರ್ಚೆಯನ್ನು ಮುಂದುವರಿಸೋಣ. ಬೆಂಗಳೂರಿನ ನಿಮ್ಹಾನ್ಸ್ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕ್ಷೇತ್ರದಲ್ಲಿ ಹೆಸರುವಾಸಿ. ಶ್ರೇಷ್ಠ ಗುಣಮಟ್ಟದ ಔಷಧೋಪಚಾರ, ಸಂಶೋಧನೆ ಮತ್ತು ತರಬೇತಿ ಇವೇ ನಿಮ್ಹಾನ್ಸ್ನ ಪ್ರಮುಖ ಧ್ಯೇಯಗಳು. ದೇಶದ ವಿವಿಧ ಭಾಗಗಳಿಂದ ಬರುವ ಲಕ್ಷಾಂತರ ಜನರಿಗೆ ಚಿಕಿತ್ಸೆ ನೀಡುವ ನಿಮ್ಹಾನ್ಸ್ಗೆ ರಾಷ್ಟ್ರೀಯ ಪ್ರಾಮುಖ್ಯತಾ ಸಂಸ್ಥೆ ಎಂಬ ಗೌರವ. ಚಿಕಿತ್ಸೆ ಮತ್ತು ವೈದ್ಯಕೀಯ ಸೇವೆಗಳ ಜೊತೆಯಲ್ಲಿ ನರರೋಗ ಮತ್ತು ಮನೋವೈದ್ಯಕೀಯ ಪುನರ್ವಸತಿ ಸೇವೆಗಳು, ಸಮುದಾಯ ಮಟ್ಟದ ಆರೋಗ್ಯ ಕಾರ್ಯಕ್ರಮಗಳನ್ನು ನಡೆಸುವುದು ಹಾಗೂ ಜನಜಾಗೃತಿ ಮೂಡಿಸುವ ಕೆಲಸಗಳಲ್ಲಿ ಸಕ್ರಿಯವಾಗಿದೆ ನಿಮ್ಹಾನ್ಸ್. ಈ ನಿಟ್ಟಿನಲ್ಲಿ ಆಕಾಶವಾಣಿಯ ಶ್ರೋತೃಗಳಿಗೆ ನರಮಂಡಲ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಉಪಯುಕ್ತ ಮಾಹಿತಿ ನೀಡುವುದೇ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಸಹಯೋಗದೊಂದಿಗೆ ಮೂಡಿಬರುತ್ತಿರುವ ಈ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಮೂಲ ಉದ್ದೇಶ. ವಿರಾಮದ ನಂತರ ಮನೋವಿಹಾರಣಿಯ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಿರಾಮಕ್ಕೆ ಮುಂಚೆ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನದಲ್ಲಿ ಆಯುರ್ವೇದದ ಪಾತ್ರದ ಬಗ್ಗೆ ನಿಮ್ಹಾನ್ಸ್ನ ತಜ್ಞರಾದ ಡಾಕ್ಟರ್ ಉಮೇಶ್ ಅವರ ಹತ್ರ ಮಾತಾಡ್ತಾ ಇದ್ವಿ. ಈಗ ಈ ಚರ್ಚೆನ ಮುಂದುವರಿಸೋಣ. ಡಾಕ್ಟ್ರೇ, ಆಧುನಿಕ ನರವಿಜ್ಞಾನ ಆಯುರ್ವೇದದ ಗಿಡಮೂಲಿಕೆಗಳು ಅಥವಾ ರಸಾಯನಗಳ ಬಗ್ಗೆ ಅಧ್ಯಯನ ಮಾಡಿದೆಯೇ? ಆಯುರ್ವೇದದಲ್ಲಿ ಬುದ್ಧಿಶಕ್ತಿ ಚಟುವಟಿಕೆಯನ್ನು ಸುಧಾರಿಸುವ ಹಾಗೂ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡುವ ಮತ್ತು ಮನಸ್ಸಿನ ಸ್ಪಷ್ಟತೆಯನ್ನು ಹೆಚ್ಚಿಸುವ ಹಲವಾರು ಗಿಡಮೂಲಿಕೆಗಳ ಬಗ್ಗೆ ಅಧ್ಯಯನವನ್ನು ಮಾಡಲಾಗಿದೆ. ಈ ಅಧ್ಯಯನದ ಮೂಲಕ ನಮಗೇನ್ ತಿಳಿದುಪಟ್ಟಿದೆ ಅಂದ್ರೆ, ಈ ಗಿಡಮೂಲಿಕೆಗಳಲ್ಲಿ ಕೆಲವರಲ್ಲಿ ನರರಕ್ಷಕ ಅಂದ್ರೆ ನ್ಯೂರೋಪ್ರೊಟೆಕ್ಟಿವ್, ಅದು ಅನುವಾಹಿಕ ಅಂದ್ರೆ ಅಡಾಪ್ಟೋಜೆನಿಕ್ ಅಂತ ಹೇಳಿದ್ರೆ ಒತ್ತಡಗಳಲ್ಲಿ ಮನಸ್ಸನ್ನು ಹೇಗೆ ನಾವು ಹೊಂದಿಕೊಂಡು ಹೋಗಬೇಕು ಅದಕ್ಕೆ ಸಹಾಯ ಮಾಡುವಂತದ್ದು, ಹಾಗೂ ಆಂಟಿ ಆಕ್ಸಿಡೆಂಟ್, ಆಂಟಿ ಇನ್ಫ್ಲಮೇಟರಿ ಮತ್ತು ನ್ಯೂಟ್ರೋಪಿಕ್ ಅಂತ ಹೇಳ್ತೀವಿ ಅಂದ್ರೆ ಬುದ್ಧಿವರ್ಧಕ, ಈ ಒಂದು ಗುಣಗಳನ್ನು ಹೊಂದಿವೆ ಎಂದು ಆಧುನಿಕ ಶಾಸ್ತ್ರದ ಮೂಲಕ ನಾವು ದೃಢಪಡಿಸಿದೆ. ಆಯುರ್ವೇದದ ಗಿಡಮೂಲಿಕೆಗಳು ಮೆದುಳಿನ ಕಾರ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ನಾವು ಹಲವಾರು ಗಿಡಮೂಲಿಕೆಗಳನ್ನು ಈ ಸಂಶೋಧನೆಗಳಲ್ಲಿ ಬಳಸಲಾಗಿದೆ. ಅವುಗಳಲ್ಲಿ ಬ್ರಾಹ್ಮಿ, ಅಶ್ವಗಂಧ, ಶಂಖಪುಷ್ಪಿ, ಮಂಡೂಕಪೂರ್ಣಿ ಮತ್ತು ಜಟಾಮಾಂಸಿ ಇವುಗಳಲ್ಲಿ ನೋಡಿದಾಗ ಬ್ರಾಹ್ಮಿ ಇದರಲ್ಲಿ ಸ್ಮರಣ ಶಕ್ತಿಯನ್ನು ಹೆಚ್ಚಿಸುವುದು, ಏಕಾಗ್ರತೆಯನ್ನು ಹೆಚ್ಚಿಸುವುದು, ಈ
ಕಾರ್ಯಗಳನ್ನು ಕಂಡು ಬಂದಿದೆ. ಹಾಗೂ ಅಶ್ವಗಂಧದಲ್ಲಿ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡೋದು ಹಾಗೂ ಪುನರುಜ್ಜೀವನ, ನಾವು ರಸಾಯನ ಅಂತ ಹೇಳಿದ್ರೆ ನರಿಶಿಂಗ್ ಆಸ್ಪೆಕ್ಟ್ ಮತ್ತು ಮನಸ್ಸಿನ ಶಕ್ತಿವರ್ಧನೆ ಮತ್ತು ಶಾರೀರಿಕ ಶಕ್ತಿವರ್ಧನೆ ಮತ್ತು ಆತಂಕ ನಿವಾರಣೆ, ಆಂಗ್ಸೈಟಿಯನ್ನು ಕಡಿಮೆ ಮಾಡುವಂತಹ ಒಂದು ಗುಣಗಳನ್ನು ಕಂಡು ಬಂದಿದೆ. ಹಾಗೂ ಶಂಖಪುಷ್ಪಿಯಲ್ಲಿ ಮುಖ್ಯವಾಗಿ ಬುದ್ಧಿವರ್ಧನೆ ಮತ್ತು ಕಲಿಯುವ ಸಾಮರ್ಥ್ಯವನ್ನು ಹೆಚ್ಚಿಸುವ ಒಂದು ಕಾರ್ಯಗಳನ್ನು ನೋಡಿದ್ದೇವೆ. ಮತ್ತು ಮಂಡೂಕಪರ್ಣಿ ಹಿರಿಯರಲ್ಲಿ ಮೆದುಳಿನ ಕಾರ್ಯಕ್ಷಮತೆ ಮತ್ತು ಮನಸ್ಸಿನ ಪರಿಸ್ಥಿತಿಯನ್ನು ಸುಧಾರಿಸುವಲ್ಲಿ ಸಾಕಷ್ಟು ಸಹಾಯವನ್ನು ಮಾಡುತ್ತದೆ. ಈ ಹರ್ಬ್ಸ್ ಎಲ್ಲ ಏನಿದೆ, ಕಾರ್ಟಿಸಾಲ್ ಹಾರ್ಮೋನ್ ಅಂತ ಹೇಳಿದ್ರೆ ಒತ್ತಡವನ್ನು ಯಾವುದು ಹಾರ್ಮೋನ್ ಜಾಸ್ತಿ ಮಾಡುತ್ತೋ ಅದನ್ನ ಕಡಿಮೆ ಮಾಡುವಲ್ಲಿ, ಮತ್ತು ಗಾಬಾ ಇದು ಮನಸ್ಸಿನ ಶಾಂತಿಯನ್ನು ಸಮತೋಲನದಲ್ಲಿ ಇಡುವಂತಹ ಒಂದು ನ್ಯೂರೋ ಟ್ರಾನ್ಸ್ಮಿಟರ್. ಹಾಗೂ ಇದು ಅಂದ್ರೆ ನಾವು ನ್ಯೂರೋ ಇನ್ಫ್ಲಮೇಟರಿ ಮತ್ತು ನ್ಯೂರೋ ಡಿಜೆನರೇಷನ್ ಅಂತ ಹೇಳ್ತೇವೆ. ಇವುಗಳನ್ನು ನಿಯಂತ್ರಿಸುವಲ್ಲಿ ಮತ್ತು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಅಂತ ಏನ್ ಹೇಳ್ತೀವಿ ಅದನ್ನು ಹೆಚ್ಚಿಸುವಲ್ಲಿ ಸಾಕಷ್ಟು ಸಹಾಯವನ್ನು ಮಾಡುತ್ತವೆ. ಈ ಮಾನಸಿಕ ಮತ್ತು ನರಮಂಡಲದ ಕಾಯಿಲೆಗಳಲ್ಲಿ ಆಯುರ್ವೇದದ ಚಿಕಿತ್ಸೆ ಬಳಸ್ತಾ ಇದ್ದಾರಾ? ಹೌದು ಸರ್. ಮುಖ್ಯವಾಗಿ ಈಗ ನಿಮ್ಯಾನ್ಸ್ ನಮ್ಮ ಒಂದು ಸಂಯೋಜಿತ ಚಿಕಿತ್ಸಾ ವಿಭಾಗದಲ್ಲಿ ಅಂತ ನೋಡಿದಾಗ ಈ ನರಮಂಡಲದ ಒಂದು ಕಾಯಿಲೆಗಳಂತ ಹೇಳಿದಾಗ ಈ ಪಕ್ಷಾಘಾತ, ಪಾರ್ಕಿನ್ಸನ್ಸ್ ಕಾಯಿಲೆ, ಮೂರ್ಛೆ ಅಥವಾ ಅಪಸ್ಮಾರ ದಟ್ ಇಸ್ ಸೀಸರ್ ಡಿಸಾರ್ಡರ್, ಹಾಗೂ ಮೈಗ್ರೇನ್ ಮತ್ತು ಡಿಮೆನ್ಷಿಯಾ, ಈ ಕಾಯಿಲೆಗಳಲ್ಲಿ ಅಲೋಪತಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳುತ್ತಿರುವ ರೋಗಿಗಳ ಜೊತೆಗೆ ಆಯುರ್ವೇದವನ್ನು, ಅಂದ್ರೆ ನಾವು ಪಂಚಕರ್ಮ ಅಂತ ಹೇಳಿದ್ರೆ ಪಂಚಕರ್ಮಗಳಲ್ಲಿ 5 ಇದೆ: ವಮನ, ವಿರೇಚನ, ನಸ್ಯ ಇಂಥದ್ದು, ಮತ್ತು ಬಾಹ್ಯ ಪಂಚಕರ್ಮಗಳಲ್ಲಿ ಅಭ್ಯಂಗ ಇತ್ಯಾದಿಗಳು, ಹಾಗೂ ಹರ್ಬ್ಸ್ ಏನಿದೆ ಬ್ರಾಹ್ಮಿ, ಅಶ್ವಗಂಧ ಇತ್ಯಾದಿಗಳನ್ನು ನಾವು ಬಳಸ್ತಾ ಇದ್ದೇವೆ. ಹಾಗೆಯೇ ಮಾನಸಿಕ ಸಮಸ್ಯೆಗಳು ಅಂತ ಬಂದಾಗ ಈ ಚಿತ್ತೋದ್ವೇಗ, ಆಂಗ್ಸೈಟಿ, ವಿಷಾದ, ಡಿಪ್ರೆಷನ್ನು, ನಿದ್ರಾಹೀನತೆ ಹಾಗೂ ಉನ್ಮಾದ, ಈ ಸೈಕೋಸಿಸ್, ಇವುಗಳಲ್ಲಿ ನಾವು ಆಯುರ್ವೇದ ಪಂಚಕರ್ಮಗಳನ್ನು ಇರುವ ಆಂಟಿಸೈಕೋಟಿಕ್ಸ್, ಎಕ್ಸಿಸ್ಟಿಂಗ್ ಆಂಟಿಸೈಕೋಟಿಕ್ಸ್ ಜೊತೆಗೆ ನಾವು ಕೊಟ್ಟಾಗ ಈ ಚಿಕಿತ್ಸೆಯು ಬಹಳ ಪರಿಣಾಮಕಾರಿಯಾಗಿ ನಾವು ಕಂಡಿದ್ದನ್ನು ನೋಡಿದ್ದೇವೆ. ಹಾಗೂ ಏನು ಅವರು ಆಂಟಿಸೈಕೋಟಿಕ್ ಮೆಡಿಕೇಶನ್ ಇತ್ಯಾದಿಗಳನ್ನು ತಗೊಳ್ತಾ ಇದ್ದಾರೋ ಸಣ್ಣ ಪ್ರಮಾಣದ ಈ ಮೆಡಿಸನ್ನು ಅವರಿಗೆ ಬಹಳ ಪರಿಣಾಮಕಾರಿಯಾಗಿ ಅವರಿಗೆ ಅದು ಎಫೆಕ್ಟ್ ಅನ್ನ ಕೊಡ್ತಾ ಇದೆ. ಆಮೇಲೆ ಈ ಮಾನಸಿಕ ಮತ್ತು ನರಮಂಡಲದ ಕಾಯಿಲೆಗಳಿಗೆ ವಿಶೇಷವಾಗಿ ತಾವೇ ತೆಗೆದುಕೊಳ್ಳುವಂತಹ ಆಯುರ್ವೇದದ ಔಷಧಿಗಳು ಅಂದ್ರೆ ಸೆಲ್ಫ್ ಮೆಡಿಕೇಶನ್, ಇದು ಎಷ್ಟು ಸುರಕ್ಷಿತ? ಸ್ವಯಂ ಚಿಕಿತ್ಸೆ ಅತ್ಯಂತ ಅಪಾಯಕಾರಿ. ಯಾಕಂತ ಹೇಳಿದ್ರೆ ಮೊದಲನೇದು ನಾವು ತಪ್ಪು ನಿರ್ಧಾರ ಅಂತ ಹೇಳಿದ್ರೆ ಮಿಸ್ಡಯಾಗ್ನೋಸಿಸ್ ಆಗ್ತದೆ. ಸೊ ಆ ಕಾಯಿಲೆ ಏನು ಅಂತಾನೆ ನಾವು ಗೊತ್ತು ಮಾಡ್ಕೊಳ್ಳದೆ ಔಷಧಿಯನ್ನ ತಗೊಳ್ಳಂತದ್ದು. ಎರಡನೇದು ಆ ಒಂದು ಔಷಧಿಯ ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಮತ್ತು ಯಾವ ಒಂದು ಫಾರ್ಮ್ ನಲ್ಲಿ ತಗೋಬೇಕು ಅನ್ನೋದು ಸಹ ನಮಗೆ ಗೊತ್ತಿರೋದಿಲ್ಲ. ಮೂರನೇದು, ಈ ರೀತಿ ನಾವು ಸ್ವಯಂ ಚಿಕಿತ್ಸೆಯನ್ನು ತಗೊಳ್ಳೋದ್ರಿಂದಾಗಿ ಯಾವ ಒಂದು ಕಾಯಿಲೆಯ ಒಂದು ಡಯಾಗ್ನೋಸಿಸ್ ನಿರ್ಣಯ ಬೇಗ ಆಗ್ಬೇಕೋ ಅದನ್ನ ನಾವು ನಿಧಾನಿಸ್ತೀವಿ ಅಥವಾ ಡಿಲೇ ಮಾಡ್ತೀವಿ. ಮತ್ತು ಈ ಹರ್ಬ್ಸ್ ಅನ್ನು ನಾವು ಡೈರೆಕ್ಟ್ ಆಗಿ ಯಾವತ್ತೂ ಒಂದು ಡಾಕ್ಟರ್ನ ಸಲಹೆ ಇಲ್ಲದೆ ತಗೋಬಾರ್ದು. ಯಾಕಂದ್ರೆ ನಾವು ಡ್ರಗ್ ಇಂಟರಾಕ್ಷನ್ ಅಂತ ಹೇಳ್ತೇವೆ. ಈ ಇಂಟರಾಕ್ಷನ್ ಅಲ್ಲಿ ಕೆಲವು ಸಿಂಪ್ಟಮ್ಸ್ ಜಾಸ್ತಿ ಆಗ್ಬೋದು ಮತ್ತು ಬೇರೆದೇ ರೀತಿಯಾದ ದುಷ್ಪರಿಣಾಮಗಳು ಸಹ ಕಂಡು ಬರ್ಬೋದು. ಮತ್ತು ಮೂರನೇದು, ನಾವು ಈ ಗಿಡಮೂಲಿಕೆಗಳನ್ನು ತಗೊಳ್ತಾ ಇದೀವಿ ಅಂತ ಹೇಳ್ಬಿಟ್ಟು ಕೆಲವೊಮ್ಮೆ ಅಲೋಪತಿ ಔಷಧಿಗಳನ್ನು ನಿಲ್ಲಿಸ್ಬಿಡ್ತೇವೆ. ಅದು ಬಹಳ ತಪ್ಪು, ಅದು ಮಾಡಬಾರ್ದು. ಅದರಿಂದಾಗಿ ವೈದ್ಯರ ಸಲಹೆ ಹತ್ರ ತೆಗೆದುಕೊಂಡು ಯಾವ ಗಿಡಮೂಲಿಕೆಗಳನ್ನು ತೆಗೆದುಕೋಬೇಕು ಅಂತ ಹೇಳಿ ನಾವು ಉಚಿತವಾಗಿ ತಿಳ್ಕೊಂಡು ನಾವು ತಗೋಬೇಕಾಗಿದೆ. ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದೀರಾ. ಇಲ್ಲಿಗೆ ಸಂಚಿಕೆ ಮುಗಿಸುವಂತ ಸಮಯ ಆಗ್ತಾ ಇದೆ. ಡಾಕ್ಟರ್ ಉಮೇಶ್ ಅವರೇ, ಎಲ್ಲ ಕೇಳುಗರಿಗೆ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನದಲ್ಲಿ ಆಯುರ್ವೇದದ ಪಾತ್ರದ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಿದ್ದೀರಾ. ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಶ್ರೋತೃಗಳೇ, ಈ ಸಂಚಿಕೆಯೊಂದಿಗೆ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನದ ಮಾಹಿತಿಯನ್ನು ಕಳೆದ 36 ವಾರಗಳಿಂದ ನೀಡಿದ ಮನೋವಿಹಾರಣಿ ಸರಣಿ ಮುಕ್ತಾಯ ಆಗ್ತಾ ಇದೆ. ಭಾಗವಹಿಸಿದ ಎಲ್ಲ ತಜ್ಞರಿಗೂ ಧನ್ಯವಾದಗಳು. ಸರಣಿಯನ್ನು ಆಲಿಸಿದ ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ಇಲ್ಲಿಯವರೆಗೆ ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಕೇಳಿದಿರಿ. ಸಹಯೋಗ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ. ನೆರವು ಮಾನಸಿಕ ಆರೋಗ್ಯ ಶಿಕ್ಷಣ ವಿಭಾಗ, ನಿಮ್ಹಾನ್ಸ್ ಹಾಗೂ ನಿವೇದಿತಾ BS, ನಿಮ್ಹಾನ್ಸ್. ಸಂಗೀತ ಸಂಯೋಜನೆ ಕೆ. ಕಲ್ಯಾಣ್.
ಪರಿಕಲ್ಪನೆ, ನಿರೂಪಣೆ ಮತ್ತು ನಿರ್ಮಾಣ ಡಾಕ್ಟರ್ ಎಂಎಂ ಶ್ರೀನಿವಾಸ್ ಭರತ್ ನಿಮ್ಹಾನ್ಸ್. ನಿಮ್ಮ ಸಂದೇಶಗಳನ್ನು ಕಳಿಸಬೇಕಾದ ದೂರವಾಣಿ ಸಂಖ್ಯೆ 7891105524 7899105524. ವಾಟ್ಸ್ಆಪ್ ಸಂದೇಶಗಳು ಮಾತ್ರ.